ಕೋಲಾರದ ಸಿಎಂಆರ್ ಶ್ರೀನಾಥ್ ಗೃಹ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮುಖಂಡರ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಚುನಾವಣಾ ಆಯೋಗದಿಂದ ನಡೆಯುತ್ತಿರುವ ಎಸ್ಐಆರ್ ಕುರಿತು ಜಾಗೃತಿ ಮೂಡಿಸಲು ಮತ್ತು ಪಕ್ಷದ ವತಿಯಿಂದ ಬಿಎಲ್ಎಗಳ ನೇಮಿಸಲು ಚರ್ಚಿಸಲಾಯಿತು. ಹಾಗೆಯೇ ನಮ್ಮ ಪಕ್ಷದ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸುವ ಕುರಿತು ಮುಖಂಡರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳಲಾಯಿತು. ಹಾಗೆಯೇ ಮುಂಬರುವ ಚುನಾವಣೆಗಳಾದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಎಪಿಎಂಸಿ, ನಗರಸಭೆ ಹಾಗೂ ಇನ್ನಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಹೇಗೆಲ್ಲ ಸಿದ್ಧರಾಗಬೇಕು ಎಂಬ ಮಾಹಿತಿಗಳನ್ನು ಪಡೆದುಕೊಂಡರು. ಜತೆಗೆ ಈ ಸಂದರ್ಭದಲ್ಲಿ ಮುಖಂಡರು ಅನೇಕ ಸಲಹೆಗಳನ್ನು ನೀಡಿದರು. ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿಎಂಆರ್ ಶ್ರೀನಾಥ್ ಅಣ್ಣನವರನ್ನೇ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿಸಬೇಕು ಅಂತ ಒತ್ತಾಯಿಸಿದ್ರು. ನಂತರ ಮಾತನಾಡಿದ ಸಿಎಂಆರ್ ಶ್ರೀನಾಥ್ ರವರು, ಕಳೆದ ಬಾರಿ ನನ್ನ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಲು ಅನೇಕರು ಬೆಂಗಳೂರಿನಿಂದ ಬಂದಿದ್ರು. ಅದರಲ್ಲೂ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರೇ ಬರ್ತೀನಿ ಅಂತ ಬಂದು ಸರ್ವೆ ಮಾಡಿಸಿ ವಾಪಸ್ ಹೋದ್ರು. ಅಂತಹ ಸಂದರ್ಭದಲ್ಲೇ ಹಿಂದೆ ಹೆಜ್ಜೆ ಇಡದ ನಾನು ಈ ಬಾರಿ ಹಿಂದೆ ಸರಿಯುತ್ತೇನೆಯೇ? ಸಾಧ್ಯವೇ ಇಲ್ಲ. ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಯಾರೂ ಸಹ ಧೃತಿಗೆಡಬೇಡಿ. ನಿಮ್ಮೊಂದಿಗೆ ಸದಾ ನಾನಿರುತ್ತೇನೆ. ನಿಮಗೆ ಏನೇ ಕಷ್ಟ ಬಂದರೂ ನನ್ನ ಬಳಿ ಬನ್ನಿ. ನಾನು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೇನೆ. ಜೊತೆಗೆ ಪಕ್ಷವನ್ನ ಸದೃಢವಾಗಿ ಕಟ್ಟೋಣ ಅಂತ ಹೇಳಿದ್ರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಮೈತ್ರಿ ಆಗಬೇಕು, ಮೈತ್ರಿ ಸಂಘಟನೆಯಲ್ಲಿ ನಮ್ಮೆಲ್ಲ ಚುನಾವಣೆ ಎದುರಿಸಬೇಕಂತಕ್ಕಂಥ ಒಂದು ಸಂದೇಶ ಕೊಡುವುದು. ಅದರ ಮೊದಲ ಭಾಗವಾಗಿ ಲೋಕಸಭಾ ಸದಸ್ಯರನ್ನ ಅಧಿಕ ಮತಗಳ ಅಂತರಗಳಿಂದ ಗೆಲ್ಲಿಸಿದ ಕೂಡ ಇವತ್ತು ಇತಿಹಾಸ. ಮುಂದುವರೆದು ಸ್ಥಳೀಯ ಸಂಸ್ಥೆಗಳು, ಅದು ಸೊಸೈಟಿಗಳಾಗಿರ್ಬೋದು, ತಾಲೂಕು ಸೊಸೈಟಿಗಳಾಗಿರ್ಬೋದು, ಹಾಗೆ ಎಲ್ಲ ಸಂಸ್ಥೆಯ ಚುನಾವಣೆಗಳನ್ನ ನಾವು ಒಗ್ಗಟ್ಟಿನ ಮಂತ್ರದಲ್ಲಿ ಗೆಲ್ಲಿಸ್ಕೊಂಡ್ಬಂದಿರ್ತಕ್ಕಂಥದ್ದು ಕಠಿಣ. ಆದರೆ ನರಸಾಪುರದಲ್ಲಿ ಸ್ವಲ್ಪ ನಮ್ಮಲ್ಲೇ ಆದಂತಹ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಸ್ವಲ್ಪ ಅಂತರದಲ್ಲಿ ಸೋಲಾಗಿರ್ತಕ್ಕಂಥದ್ದು ಕೂಡ ನಾವು ಕಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 1 ವಾರ ಹಿಂದೆ ಇದೆ ನಮ್ಮ ಕೋಲಾರ ತಾಲೂಕು ಕಸಬಾ ಹೋಬಳಿಯ ಅರಳಿ ತಾಲೂಕು ಸೊಸೈಟಿಯ ಒಂದು ನಿರ್ದೇಶಕರ ಚುನಾವಣೆ ನಡೆದಿತ್ತು. ಆ ಸಮಯದಲ್ಲಿ ಆ ಒಂದು ಸಂಸ್ಥೆ ಈ ಹಿಂದೆ ನಮ್ಮಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಮೈತ್ರಿಯ ಶಾಸನ ಇಲ್ಲ, ನಮ್ಮ ಸರ್ಕಾರ ಇಲ್ಲ. ಆದರೂ ಸಹ 12 ಕ್ಷೇತ್ರ ಸಾಮಾಜಿಕ ನ್ಯಾಯ ಗೆದ್ದುಕೊಂಡ್ಬರ್ತಕ್ಕಂಥ ಒಂದು ಕೆಲಸ ನಮ್ಮೆಲ್ಲ ಮುಖಂಡರ ಒಂದು ಒಮ್ಮತದಿಂದ ರೈತರ ಸಹಕಾರದಿಂದ ಆಗಿದೆ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಲ್ಪಸಂಖ್ಯಾತ ಮುಖಂಡರಿದ್ದೀರಿ. ಸರಿಸುಮಾರು 75 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಕೇವಲ ವೋಟ್ ಹಾಕ್ಸ್ಕೊಳ್ಳೋಕೆ ಮಾತ್ರ ಸೀಮಿತ ಮಾಡಿದ್ರು. ಹಾಗೆ ಮುಂದುವರೆದು ಬಿಜೆಪಿ ಮತ್ತೆ ಜೆಡಿಎಸ್ ಮೇಲೆ ಒಂದು ಆಪಾದನೆಗಳು ಮಾಡೋದ್ರ ಮೂಲಕ ಅವ್ರು ಬೇಡ ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ರು. ಇವತ್ತು ಅಲ್ಪಸಂಖ್ಯಾತ ಬಂಧುಗಳೆಲ್ಲ ಇಲ್ಲಿದ್ದೀರಿ. ನಾವು ಮೈತ್ರಿಯಲ್ಲಿ 100 ಅಂತಕ್ಕಂಥ ವ್ಯಕ್ತಿಗೆ ಇವತ್ತು 100 ವ್ಯಕ್ತಿಗೆ ನಾವು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅಧಿಕವಾದ ದುಪ್ಪಟ್ಟು ಮತಗಳ ಅಂತರದಿಂದ ನಮ್ಮ ರೈತ ಸಂಘಟನೆ ಗೆಲ್ಲಿಸಿಕೊಂಡಿದ್ದಾರೆ. ಅಂತ ಅಲ್ಪಸಂಖ್ಯಾತ ಕೊಟ್ಟ ಪಕ್ಷ ಅಂತ ಒಂದು ಸಾಮಾಜಿಕ ನ್ಯಾಯ, ಸಂವಿಧಾನದ ಅಧಿಕಾರ, ನಮ್ಮ ವಿಶ್ವಗುರು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಾಮಾಜಿಕ ನ್ಯಾಯದಲ್ಲಿ ಜೆಡಿಎಸ್ ಪಕ್ಷ ಜಾತ್ಯತೀತವಾಗಿ ನೋಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನೀವೆಲ್ಲ ಕೂಡ ಇವತ್ತು ದಿವಸ ಸಾಥ್ ಕೊಡ್ತಾ ಇದ್ದೀವಿ. 3 ವರ್ಷಗಳ ನಂತರ ಒಂದು ಸಂಘಟನಾ ಸಭೆ ಮತ್ತು ಆತ್ಮಾವಲೋಕನ ಸಭೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ನಾವು ಸರಿಪಡಿಸ್ಕೊಳ್ತಿದ್ದಂತ ಒಂದು ಸಮಯ ಬಂದಾಗ ಇಲ್ಲಿ ರಮೇಶ್ ಅಣ್ಣ ಹೇಳಿದ್ರು, ಯಾರು ಬಂದಿದ್ದಾರೆ ಅವ್ರಿಗೂ ಅದಾಗಲೂ ಸೇರಿದ್ದೀವಿ. 2024-23 ಸಾಲ ಬಂದು ನಮ್ಮ ಜೊತೆ ನಮ್ಮ ಅಭ್ಯರ್ಥಿ ಮಾಡಿದ್ವಿ. ಸಾಲ ಬೇಕು ಬಂದಾಗ ಕೂಡ ಆ ಅಭ್ಯರ್ಥಿಯಲ್ಲಿ ಕುಮಾರಣ್ಣ ಎಲ್ಲೋ ಒಂದ್ ಕಡೆ ಹೋದಾಗ